ಇನ್ನು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸೋದಕ್ಕೆ ಸರ್ಕಾರ ತಂತ್ರ ರೂಪಿಸಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜಕೀಯ ಲಾಭ ಪಡೆಯೋದಕ್ಕೆ 5 ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನಕ್ಕೆ ಸಮಿತಿ ರಚಿಸಿದೆ. ಲೋಕಸಭೆ ಚುನಾವಣೆಗೆ ಗ್ಯಾರಂಟಿಯ ಲಾಭ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಲೋಕಸಭಾ ಚುನಾವಣೆಗೆ ಯುವ ಜನರ ಮತಗಳನ್ನು ಪಡೆಯುವಂಥದ್ದು ಕೂಡ ಒಂದು ಲೆಕ್ಕಾಚಾರ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ರಚನೆ. ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಲೆಕ್ಕಾಚಾರ ಇದೆ. ರಾಜ್ಯ, ಜಿಲ್ಲಾ, ತಾಲೂಕು, ಕ್ಷೇತ್ರ ಮಟ್ಟದಲ್ಲಿ ಒಂದೊಂದು ಸಮಿತಿ ಈ ವಿಚಾರಕ್ಕೆ ಅಂದರೆ ಯುವ ನಿಧಿಗೆ ಕೆಲಸ ಮಾಡುವಂಥ ಸಮಿತಿಗಳಿವು. ರಾಜ್ಯ ಸಮಿತಿಯಲ್ಲಿ ಓರ್ವ ಅಧ್ಯಕ್ಷ, 5 ಉಪಾಧ್ಯಕ್ಷರು ಇರ್ತಾರೆ ರಾಜ್ಯ ಸಮಿತಿಯಲ್ಲಿ. ಇದು ಸಮಿತಿಯಲ್ಲಿ ಇರುವಂಥ ಸದಸ್ಯರು. ರಾಜ್ಯ ಸಮಿತಿ ಅಧ್ಯಕ್ಷನಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕೂಡ ಸಿಗುತ್ತೆ. ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ. ರಾಜ್ಯ ಸಮಿತಿಗೆ 31 ಸದಸ್ಯರನ್ನು ನೇಮಕ ಮಾಡಲಾಗುವುದು. ಇದು ಲೋಕಸಭಾ ಚುನಾವಣೆಗೂ ಮುನ್ನ ಆಗ್ತಿರುವಂಥ ಒಂದಷ್ಟು ಪ್ಲಾನ್ಗಳು. ಜಿಲ್ಲಾ ಸಮಿತಿಗೆ ಅಧ್ಯಕ್ಷ, ಉಪಾಧ್ಯಕ್ಷರ ಜೊತೆಗೆ 21 ಸದಸ್ಯರು ಇರ್ತಾರೆ. ಅವ್ರನ್ನ ನೇಮಕ ಮಾಡಲಾಗುತ್ತೆ. ಜಿಲ್ಲಾ ಸಮಿತಿ ಅಧ್ಯಕ್ಷರಿಗೆ 50,000 ಗೌರವ ಧನ ಕೂಡ ಸಿಗುತ್ತೆ. ಈ ವರ್ಷ ಗ್ಯಾರಂಟಿ ಯೋಜನೆಗೆ 38,000 ಕೋಟಿ ಖರ್ಚು ಮಾಡಲಾಗ್ತಿದೆ. ಇನ್ನು ಮುಂದಿನ ವರ್ಷ ಗ್ಯಾರಂಟಿಗೆ 59,000 ಕೋಟಿ ರೂಪಾಯಿ ಖರ್ಚು. ಈ ವರ್ಷದ ಗ್ಯಾರಂಟಿಗೆ ಸುಮಾರು 38,000, ಮುಂದಿನ ವರ್ಷ 59,000 ಕೋಟಿ ಖರ್ಚು ಸಾಧ್ಯತೆ ಇದೆ. ಇನ್ನು 4,30,00,000 ಕೋಟಿ ಜನರಿಗೆ, ಆಲ್ಮೋಸ್ಟ್ 4.30 ಕೋಟಿ ಜನರಿಗೆ ಲಾಭ ಸಿಗುತ್ತೆ ಅನ್ನೋ ಪ್ರಚಾರ ಕೂಡ ಮಾಡಲಾಗ್ತಿದೆ. ಮಧ್ಯವರ್ತಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪಲಿದೆ. ಕಾಂಗ್ರೆಸ್ ಗ್ಯಾರಂಟಿಗೆ ಬಿಜೆಪಿ ಸಹ ಮೋದಿ ಗ್ಯಾರಂಟಿ ಅಸ್ತ್ರವನ್ನು ಹೂಡಿದೆ. ಗ್ಯಾರಂಟಿಗಳೆಲ್ಲ ಮೋದಿಯೇ ಗ್ಯಾರಂಟಿ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸೋದಕ್ಕೆ ಬಿಜೆಪಿಯವರು ಪ್ರತಿತಂತ್ರ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನ ಗ್ಯಾರಂಟಿಗೆ ಕಾಂಗ್ರೆಸ್ ಗ್ಯಾರಂಟಿಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿಮಗೆ ಮೋದಿಯೇ ಗ್ಯಾರಂಟಿ, ಅದಕ್ಕಿಂತ ದೊಡ್ಡ ಗ್ಯಾರಂಟಿ ಯಾವುದೂ ಇಲ್ಲ ಅನ್ನೋ ರೀತಿಯಾಗಿ ಒಂದು ವಿಚಾರವನ್ನು ಬಿಂಬಿಸುವಂಥದ್ದು. ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ಪ್ರಚುರಪಡಿಸೋದಕ್ಕೆ ಪ್ಲ್ಯಾನ್. ಅಂದರೆ ಮೋದಿಯವರ ಕಳೆದ 9.5 ವರ್ಷ, 9.25 ವರ್ಷದಲ್ಲಿ ಏನೇನೆಲ್ಲ ಕೆಲಸಗಳಾಗಿದೆ ಇದೆಲ್ಲವನ್ನು ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಮೋದಿಯೇ ಗ್ಯಾರಂಟಿ ಎಂದು ಬಿಂಬಿಸಲು ಮುಂದಾದಂಥ ಬಿಜೆಪಿ ಮೋದಿ ಗ್ಯಾರಂಟಿಯ ಮುಂದೆ ಯಾವ ಗ್ಯಾರಂಟಿಯೂ ಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಪ್ರಚಾರ ಮಾಡೋದಕ್ಕೆ ಈಗ ಪ್ಲ್ಯಾನ್ ನಡೀತಾ ಇದೆ. ಚುನಾವಣಾ ಅಭಿಪ್ರಾಯ ಸಂಗ್ರಹ ಸಭೆಗಳಲ್ಲಿ ಬಿಜೆಪಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಹೇಗೆ ಕೌಂಟರ್ಗಳನ್ನು ಕೊಡೋದು. ಇದರಲ್ಲಿ ಭಾಳ ಮೇಜರ್ ಆಗಿರುವಂಥ ಪ್ಲ್ಯಾನ್ ಅಂತಂದರೆ ಕೇಂದ್ರದ ಯೋಜನೆಗಳ ಈ ಫಲಾನುಭವಿಗಳನ್ನು ತಲುಪೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. ಇದೆಲ್ಲವನ್ನು ಕೂಡ ಈಗ ಬಿಜೆಪಿ ಈಗ ಪ್ಲ್ಯಾನ್ ಮಾಡ್ತಾ ಇದೆ. ಕೇಂದ್ರದ ಯೋಜನೆಗಳನ್ನು ತಿಳಿಸೋದು, ತಲುಪಿಸೋದು. ಮೋದಿಯೇ ಗ್ಯಾರಂಟಿ ಎಂದು ಬಿಂಬಿಸೋದಕ್ಕೆ ಕಾರ್ಯಕರ್ತರಿಗೆ ಸೂಚನೆ. ಮೋದಿಗಿಂತ ಗ್ಯಾರಂಟಿ ಯಾವುದೂ ಇಲ್ಲ, ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳೇ ಅಲ್ಲ ಅನ್ನೋ ಅರ್ಥದಲ್ಲಿ ಪ್ರಚಾರಗಳನ್ನು ಮಾಡೋದು. ಕಾಂಗ್ರೆಸ್ ಗ್ಯಾರಂಟಿಗಳ ಅನುಷ್ಠಾನ ಸಮಸ್ಯೆ ಹೈಲೈಟ್ ಮಾಡೋದು. ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, ಯಾರ್ಯಾರಿಗೆ ಈ ಹಣ ಬರ್ತಿಲ್ಲ, ಭಾಳ ಮುಖ್ಯವಾಗಿ ಈ ಮಹಿಳೆಯರ ಖಾತೆಗೆ ಏನು ಬರುತ್ತೆ, ಯಜಮಾನಿಯ ಖಾತೆಗೆ, ಅದು ಭಾಳಷ್ಟು ಕಡೆಗಳಲ್ಲಿ ನಮಗೆ ಅಮೌಂಟ್ ಬರ್ತಿಲ್ಲ ಅಂತ ಕೆಲವು ಮಹಿಳೆಯರು ಕಂಪ್ಲೇಂಟ್ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವನ್ನು ಕೂಡ ಹೈಲೈಟ್ ಮಾಡೋದು, ಕೇಂದ್ರ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಮನವರಿಕೆಯನ್ನು ಜನರಿಗೆ ಮಾಡಿಸೋದು. ಮೋದಿ ಸರ್ಕಾರದ ಯೋಜನೆಗಳೇ ನಿಜವಾದಂಥ ಗ್ಯಾರಂಟಿ ಅಂತ ಬಿಂಬಿಸುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ಮಾಡಿರುವಂಥ ಗ್ಯಾರಂಟಿ ಏನಿದೆ ಅದು ಕರೆಕ್ಟಾಗಿ ಜನರಿಗೆ ತಲುಪ್ತಾ ಇಲ್ಲ, ಫೇಕ್ ಗ್ಯಾರಂಟಿ ಅನ್ನೋ ರೀತಿಯಾಗೆಲ್ಲ ನಾವು ಪ್ರಚಾರ ಮಾಡಬೇಕು. ಫಲಾನುಭವಿಗಳನ್ನು ತಲುಪುವ ಮೂಲಕ ಜನರಿಗೆ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದು ಬಿಜೆಪಿ ಈಗ ಮಾಡಿರುವಂಥ ಪ್ಲ್ಯಾನ್. ರಾಜ್ಯ ಸರ್ಕಾರದ ಘೋಷಣೆ ಗ್ಯಾರಂಟಿ ಅಲ್ಲ, ಮೋದಿ ಅವರು ಏನೇನೆಲ್ಲ ಯೋಜನೆಗಳನ್ನು ತಂದಿದ್ದಾರಲ್ಲ ಅದು ನಿಜವಾದಂಥ ಗ್ಯಾರಂಟಿ ಅನ್ನೋದನ್ನು ಪ್ರಚಾರ ಮಾಡೋದು ಬಿಜೆಪಿಯ ಪ್ಲ್ಯಾನ್. ಇದು ಕಾಂಗ್ರೆಸ್ನ ಗ್ಯಾರಂಟಿಗೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ ಅನ್ನೋದನ್ನು ತಿಳಿಸ್ಬೇಕು ಜನರಿಗೆ. ಎಲ್ಲೆಲ್ಲಿ ಲೂಪ್ ಹೋಲ್ಗಳಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ ಗ್ಯಾರಂಟಿ ಜಾರಿ ವಿಚಾರದಲ್ಲಿ, ಅದೆಲ್ಲವನ್ನು ಕೂಡ ಹೈಲೈಟ್ ಮಾಡಬೇಕು, ಅದನ್ನು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದು ಲೆಕ್ಕಾಚಾರ. ನಾವು ಕೇಂದ್ರದ ಮೋದಿ ಸರ್ಕಾರದ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಅವ್ರಿಗೇನೇನು ಸಹಾಯ ಆಗ್ತಿದೆ ಅದನ್ನು ವರ್ಡ್ಸ್ ಆಫ್ ಮೌತ್ ಕ್ಯಾಂಪೇನ್ಗೆ ಪ್ಲ್ಯಾನ್ ಮಾಡಿರುವಂಥ ಬಿಜೆಪಿ. ಇದು ಸದ್ಯಕ್ಕೆ ಬಿಜೆಪಿಯ ಪ್ಲಾನಿಂಗ್, ಹೇಗೆ ಕಾಂಗ್ರೆಸ್ ಗ್ಯಾರಂಟಿಗೆ ಕೌಂಟರ್ ಕೊಡಬೇಕು ಅನ್ನೋ ಬಗ್ಗೆ. ಈಗ ಲೋಕಸಭೆ ಚುನಾವಣೆಗಾಗಿ ಎರಡೂ ಪಕ್ಷಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇವೆ. ಕಾಂಗ್ರೆಸ್ಗೆ ಗ್ಯಾರಂಟಿ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿದೆ, ಆದರೆ ಅದೇ ಲೋಕಸಭಾ ಚುನಾವಣೆಯಲ್ಲಿ ಇದು ವರ್ಕೌಟ್ ಆಗುತ್ತಾ ಅನ್ನೋದು ಕೂಡ ಈಗಿರುವಂಥ ಪ್ಲಾನಿಂಗ್. ಅದಕ್ಕೆ ಬಿಜೆಪಿ ಕೂಡ ಕೌಂಟರ್ ಪ್ಲಾನ್ ಮಾಡ್ತಾ ಇದೆ.